ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯಯುತಿಗೆ ಸ್ವಾಗತ. ಇವತ್ತಿನ ಒಂದು ವಿಷಯದಲ್ಲಿ ನಾವು ದೀಪಾವಳಿ ಹಬ್ಬದ 3 ದಿನಗಳ ವಿಶೇಷವಾದಂತಹ ಒಂದು ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಮೊದಲನಾಗಿ ನರಕ ಚತುರ್ದಶಿ, ನಂತರದಲ್ಲಿ ಅಮಾವಾಸ್ಯೆ, ಲಕ್ಷ್ಮೀ ಪೂಜೆ, ಹಾಗೆ ಬಲಿಪಾಡ್ಯಮಿ ಅಥವಾ ಗೋಪೂಜೆಯ ದಿನ. ನಾವು ಮುಖ್ಯವಾಗಿ ನೋಡುವಂಥದ್ದಾದರೆ ನೀರು ತುಂಬುವ ಹಬ್ಬ ಅಂದರೆ ಚತುರ್ದಶಿಗೆ ಹಿಂದಿನ ದಿನ ಅಂದರೆ 19ನೇ ತಾರೀಕು ಭಾನುವಾರ ನಾವು ಸಾಯಂಕಾಲ ನೀರನ್ನು ತುಂಬಿ ಅದಕ್ಕೆ ಪೂಜೆಯನ್ನು ಮಾಡಿ ಮರುದಿನ ಎಣ್ಣೆಯನ್ನು ಹಚ್ಚಿ ಎಲ್ಲರೂ ಎಣ್ಣೆ ಹಚ್ಚಿಕೊಂಡು ನಂತರದಲ್ಲಿ ಒಂದು ಅಭ್ಯಂಗ ಸ್ನಾನವನ್ನು ಮಾಡಿ ನಾವು ನರಕ ಚತುರ್ದಶಿಯನ್ನು ಆಚರಣೆ ಮಾಡ್ತೇವೆ. ನಂತರದಲ್ಲಿ ಬರುವಂತಹದ್ದು ಲಕ್ಷ್ಮೀ ಪೂಜೆ, ವಾಹನ ಪೂಜೆಯನ್ನು ನಾವು ಮಾಡುವಂಥದ್ದು. ವಾಹನ ಪೂಜೆಯ ವಿಷಯವನ್ನು ನಾವು ನೋಡೋದಾದರೆ ಈ ಬಾರಿ 20ನೇ ತಾರೀಕು ಅಂತಂದರೆ ಸೋಮವಾರ ಮಧ್ಯಾಹ್ನ 2:18 ಅಮಾವಾಸ್ಯೆ ಆರಂಭವಾಗಿ 21ನೇ ತಾರೀಕು 3:44 ಅಮಾವಾಸ್ಯೆ ಇರುವಂತಹದ್ದನ್ನು ನಾವಿಲ್ಲಿ ನೋಡಬಹುದು. ಈ ಒಂದು ಸಮಯದಲ್ಲಿ ಲಕ್ಷ್ಮಿ ಮತ್ತು ಕುಬೇರರ ಪೂಜೆಯನ್ನು ಮಾಡುವ ಮೂಲಕ ನಾವು ಲಕ್ಷ್ಮೀ ಪ್ರಾಪ್ತಿ ಅಥವಾ ಧನ ಪ್ರಾಪ್ತಿಯನ್ನು ನಾವು ಮಾಡ್ಕೊಳ್ಬೋದು. ಈ ಒಂದು ಸಮಯದಲ್ಲಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದು ಅನ್ನುವಂಥದ್ದು ನಾವು ನೋಡೋದಾದರೆ 20ನೇ ತಾರೀಕು ಏನು ಇರುವಂತಹದ್ದಿದೆಯೋ, ಸೊ 20ನೇ ತಾರೀಕು ಅಂದರೆ ಸೋಮವಾರ ಸಾಯಂಕಾಲ 7:45ರಿಂದ 8:15 ಇರುವಂತಹ ತುಲಾ ಲಗ್ನದಲ್ಲಿ ನಾವು ಸಾಯಂಕಾಲದ ಲಕ್ಷ್ಮೀ ಪೂಜೆ ಮಾಡುವಂತಹವರು ಮಾಡಬಹುದು. ಇದು ಒಂದು ಒಳ್ಳೆಯ ಪ್ರಾಶಸ್ತ್ಯವಾದ ಸಮಯ ಅಂತ ನಾವು ಹೇಳ್ಬೋದು. ಅದಲ್ಲದಿದ್ದರೆ ಮರುದಿನ ಅಂತಂದರೆ 21ನೇ ತಾರೀಕು ಬೆಳಗ್ಗೆ 5 ಗಂಟೆಯಿಂದ 5:30 ಒಂದು ಕನ್ಯಾ ಲಗ್ನದಲ್ಲಿ ಮಾಡಬಹುದು. ಇಲ್ಲವೇ ಬೆಳಗ್ಗೆ 8:30ರಿಂದ ಹಾಗೆ 8:30ರಿಂದ 9 ಗಂಟೆ ಸಮಯದ ವೃಶ್ಚಿಕ ಲಗ್ನದಲ್ಲಿ ನಾವು ಒಂದು ಪೂಜೆಯನ್ನು ಮಾಡೋದ್ರಿಂದ ವಾಹನ ಪೂಜೆ, ಲಕ್ಷ್ಮೀ ಪೂಜೆಯನ್ನು ಮಾಡುವ ಮೂಲಕ ನಾವು ಧನಲಕ್ಷ್ಮಿಯನ್ನು ಆವಾಹನೆ ಮಾಡುವಂತಹದ್ದಲ್ಲಿ ನಾವು ಒಳ್ಳೆಯ ಮುಹೂರ್ತವನ್ನು ನಾವಿಲ್ಲಿ ಕಾಣಬಹುದು. ಈ ಒಂದು ಸಮಯದಲ್ಲಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡ್ಕೊಳ್ಳಿ, ಹಾಗೆ ಒಳ್ಳೆಯ ಫಲಗಳನ್ನು ಪಡೆಯಿರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.